ಅನುಷ್ಕಾ ರಾಘವ್ ಜೊತೆ ಮನೆಗೆ ತಲುಪಿದ್ದಳು. ರಾಘವ್ ಅವಳನ್ನು ಬಿಟ್ಟು ತನ್ನ ವಿಲ್ಲಾ ಕಡೆಗೆ ಹೊರಟಿದ್ದ. ಅನುಷ್ಕಾ ತಮ್ಮ ರೂಮ್ ಸೇರಿದ್ದಳು. ಸಂಜು, ಅಕ್ಕ ಏನಾಯಿತು? ಪಾರ್ಟಿ ಎಲ್ಲ ಚೆನ್ನಾಗಿ ಆಯಿತಾ? ಬಟ್ಟೆ ಯಾಕೆ ಒದ್ದೆ ಒದ್ದೆ ಆಗಿದೆಯಲ್ಲ? ಪಾರ್ಟಿಲೇನಾದರೂ ಮಳೆ ಆಯಿತಾ ಎಂದು ಒಂದರ ಹಿಂದೆ ಒಂದು ಪ್ರಶ್ನೆ ಕೇಳುತ್ತಿದ್ದಳು. ಅನುಷ್ಕಾ ಮಾತ್ರ ಪೂಲ್ನಲ್ಲಿ ಬಿದ್ದಿದ್ದರ ಭಯದಲ್ಲಿದ್ದಳು. ಅವಳು ಸಂಜುಗೆ ಏನೇನು ಹೇಳಿ ಸಂಭಾಳಿಸಿದ್ದಳು ಮತ್ತು ಇಬ್ಬರು ಮಲಗಿದ್ದರು. ಈ ಕಡೆ ಶೇಖರ್ ತಾನು ಪಡೆದಿದ್ದ CCTV ಫುಟೇಜ್ ರಾಘವ್ಗೆ ಕಳುಹಿಸಿದ್ದನು. ರಾಘವ್ ಅದನ್ನು ನೋಡುತ್ತಲೇ ಅವನ ಕಣ್ಣುಗಳು ಕೆಂಡವಾಗಿದ್ದವು. ಅಲ್ಲದೆ ಶೇಖರ್ ಜೊತೆ ಹೊರಟಿದ್ದ ಮಾಡೆಲಿಂಗ್ ಅಸೋಸಿಯೇಷನ್ಗೆ. ಅಲ್ಲಿ ಜೂಲಿ ಡಿಸೋಜಾ ವಿರುದ್ಧ ದೂರು ನೀಡಿದ್ದ ಮತ್ತು ಸಬೂತನ್ನು ನೀಡಿದ್ದ. ನಂತರ ಇಬ್ಬರು ಮುಖಾಮುಖಿಯಾಗಿದ್ದರು. ರಾಘವ್ ಅವಳನ್ನು ನೋಡಿ, ಇದೇ ಲಾಸ್ಟ್ ವಾರ್ನಿಂಗ್ ಅಂತಲೇ ತಿಳ್ಕೊ. ಮೊದಲು ಹೇಳಿದ್ದೆ ನನ್ನ ಎದುರು ಈ ಮೋಸದ ಜಾಲವಿರುವ ಮುಖ ಹೊತ್ತು ನಿಲ್ಲಬೇಡ ಅಂತ. ಇವಾಗ ಮತ್ತೆ ಹೇಳ್ತಿದ್ದೀನಿ, ನನ್ನ ಮುಂದೆ ಮಾತ್ರ ಅಲ್ಲ, ನನ್ನ ಅನುಷ್ಕಾ ಮುಂದೆ ಕೂಡ ನಿಲ್ಲೋ ಹಾಗಿಲ್ಲ, ತಿಳಿತಾ? ಅವಳ ವಿಚಾರದಲ್ಲಿ ನೀನು ತಲೆ ಹಾಕೋದಿರಲಿ. ಅವಳ ಕಡೆ ನೋಡಿದ್ರೂ ನಿನ್ನ ನೆನಪು ಮಾತ್ರ ಉಳಿಬೇಕು. ಹಾಗೆ ಮಾಡಿಬಿಡ್ತೀನಿ ಎಂದು ತೋರು ಬೆರಳು ತೋರಿಸಿ ವಾರ್ನ್ ಮಾಡಿ ಹೋಗಿದ್ದನು. ಅನುಷ್ಕಾ ಎಂದಿನಂತೆ ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೊರಟಿದ್ದಳು. ಆದರೆ ಅವಳಿಗೆ ತಿಳಿದಿರಲಿಲ್ಲ, ಅವಳನ್ನು ಕಾಪಾಡಿದ ರಾಘವ್ ತುಂಬ ಫೇಮಸ್ ಆಗೋ ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡುತ್ತಿತ್ತು. ರಾಘವ್ ಅವಳಿಗೆ ತುಟಿಗೆ ತುಟಿ ಇಟ್ಟು ಉಸಿರು ನೀಡಿದ್ದು. ರಾಘವ್ ಕೂಡ ಆಫೀಸ್ಗೆ ಹೊರಟಿದ್ದ. ಅಷ್ಟರಲ್ಲಿ ಫೋನ್ ರಿಂಗ್ ಆಗಿತ್ತು. ನೋಡಿದರೆ ಅವನ ಅಮ್ಮ ಕಾಲ್ ಮಾಡಿದ್ದರು. ರಾಘವ್ ಫೋನ್ ಎತ್ತುತ್ತಲೇ, ಹಲೋ ಅಮ್ಮ, ಹೇಗಿದ್ದೀರಾ ಎನ್ನುವನು. ಎಲ್ಲ ಚೆನ್ನಾಗಿದೆ. ನಾನು ಕಾಲ್ ಮಾಡಿದಾಗ ಮಾತ್ರ ನಿನಗೆ ನಮ್ಮ ನೆನಪಾಗಿ ಬರ್ತೀವಿ ಅಲ್ವಾ? ಮನೆಯ ಹಿರಿಮಗ, ಮನೆಗೆ ಬಗ್ಗೆ ಸ್ವಲ್ಪನೂ ಚಿಂತೆ ಮಾಡ್ತೀಯಾ ಇಲ್ವಾ ಎನ್ನುವಾಗ, ಅಮ್ಮ ನನ್ನ ತಮ್ಮ ಇಲ್ವಾ ಅದೆಲ್ಲ ನೋಡೋಕ್ಕೆ ಎನ್ನುತ್ತಾ, ಫೋನ್ ಮಾಡಿದ್ದು ಏನಕ್ಕೆ ಎಂದು ಕೇಳಿದನು. ಏನಿಲ್ಲ, ಏನು ನಡೀತಿರೋದು ಎಂದರು ಕುತೂಹಲದಿ. ಏನು ನಡೀತಿದೆ? ನನಗೇನು ಗೊತ್ತು? ಇಲ್ಲೇನು ಗೊತ್ತಿಲ್ಲಪ್ಪ ಎಂದನು. ಅವನು ಕೆಲಸದ ಬಿಸಿಯಲ್ಲಿ ಸೋಷಿಯಲ್ ಮೀಡಿಯಾವನ್ನು ಗಮನಿಸಿರಲಿಲ್ಲ. ಹಾಗಾಗಿ ಹೀಗೆ ಕೇಳಿದ್ದ. ಯಾರು ಆ ಹುಡುಗಿ ಎಂದಾಗ ಇವನು ಯೋಚಿಸುವಂತೆ, ಯಾರಮ್ಮ, ನೇರ ಹೇಳಿ, ನಿಜ ನನಗೆ ಕೆಲಸ ಇದೆ ಎನ್ನುವಾಗ, ಮೊಬೈಲ್ ತೆಗೆದು ನೋಡು ಗೊತ್ತಾಗುತ್ತೆ ನನ್ನ ಮಾತು ಎಂದರೆ, ಅಮ್ಮ ಮೊಬೈಲಲ್ಲೇ ತಾನೇ ಮಾತಾಡ್ತಿರೋದು, ಮತ್ತೆ ಇದೇನಮ್ಮ ಎಂದನು ರಾಘವ್. ನಿನ್ನೆ ಪಾರ್ಟಿಯಲ್ಲಿ ನಡೆದಿರೋದನ್ನು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ, ಫಸ್ಟ್ ನೋಡು, ಆಮೇಲೆ ನಾನೇನೋ ಕೇಳೋದಿದೆ ಎಂದಿದ್ದರು. ವಿಡಿಯೋ ನೋಡಿ ಅವನ ಮೀಸೆಯ ಅಂಚಿನಲ್ಲಿ ನಗು ಮೂಡಿತ್ತು. ಅವನಿಗೆ ಖುಷಿಯೋ ಖುಷಿ. ಅದರಲ್ಲಿ ಅನುಷ್ಕಾಳಿಗೆ ಉಸಿರು ನೀಡಲು ಅವಳ ತುಟಿ ಚುಂಬಿಸಿದ್ದ. ಆದರೆ ಅದು ಮುದ್ದಿಡುವಂತೆ ಕಾಣುತ್ತಿತ್ತು. ಮತ್ತೊಂದು ವಿಡಿಯೋದಲ್ಲಿ ಅವಳನ್ನು ತನ್ನ ಬಾಹುವಿನಲ್ಲಿ ಎತ್ತಿ ಕರೆತರುವ ವಿಡಿಯೋ ಬಂದಿತ್ತು. ಅದರಲ್ಲಿ ಇಬ್ಬರು ಸೇಮ್ ಕಾಂಬಿನೇಷನ್ನಲ್ಲಿರುವ ಡ್ರೆಸ್ ಹಾಕಿದ್ದರಿಂದ ನೋಡುವವರಿಗೆ ಕಣ್ಣು ಮುಚ್ಚಿ ನಂಬುವಂತಿತ್ತು. ಇಬ್ಬರು ಹೇಳಿ ಮಾಡಿಸಿದ ಜೋಡಿ ಎಂದು. ಇಬ್ಬರು ರಿಸೆಪ್ಷನ್ ಮುಗಿಸಿ ಈಗಷ್ಟೇ ಬರುವಂತೆ ಕಾಣುತ್ತಿದ್ದರು. ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ಕ್ಯಾಪ್ಷನ್ ಇತ್ತು. ಏನೆಂದರೆ, ಇಲ್ಲಿ ಫೇಮಸ್ ಡಿಸೈನರ್ ರಾಘವ್ ರಾಯ್ ಮತ್ತು ಹೊಸ ಮಾಡೆಲ್ ಅನುಷ್ಕಾರೊಂದಿಗೆ ಜೀವನದ ಹೊಸ ಮುನ್ನುಡಿ, ಪ್ರೇಮಲೋಕದಲ್ಲಿ ಅನುಷ್ಕಾ ಮತ್ತು ರಾಘವ್ ರಾಯ್ ಎಂದು ಬರೆಯಲಾಗಿತ್ತು. ಇದನ್ನು ನೋಡುತ್ತಿದ್ದ ರಾಘವ್ಗೆ ಮತ್ತೆ ಅವರಮ್ಮನ ವಾಯ್ಸ್ ಕೇಳಿಸಿತು. ಅದಕ್ಕೆ ಉತ್ತರಿಸಿದ ರಾಘವ್, ಹಾಂ ಅಮ್ಮ ಹೇಳಿ ಎಂದನು. ಮತ್ತೆ ನಾನೇನು ಹೇಳೋದಿದೆ, ಇನ್ನೇನಿದ್ರು ನೀನು ಹೇಳಬೇಕು ಅಷ್ಟೇ, ಹೇಳು ಏನು ಸಮಾಚಾರ ಎನ್ನಲು ಮಂದಹಾಸ ಬೀರುತ್ತಿದ್ದ ರಾಘವ್, ಹುಡುಗಿ ಚೆನ್ನಾಗಿದ್ದಾಳಾ ಎಂದನು. ಅವನ ಅಮ್ಮನಿಗೆ ಅವಳು ನೋಡೋಕೆ ತುಂಬ ಮುದ್ದಾಗಿದ್ದಾಳೆ, ಆದರೆ ನಿನಗಿಂತ ಸ್ವಲ್ಪ ಹೈಟ್ ಕಮ್ಮಿ ಅನಿಸುತ್ತೆ ಎಂದರು. ರಾಘವ್ ಅವರಿಬ್ಬರ ಫೋಟೋ ಝೂಮ್ ಮಾಡಿ ಹೌದಾ ಎಂಬಂತೆ ಕನ್ಫರ್ಮ್ ಮಾಡಿಕೊಂಡು, ಹೌದು, ಆದರೆ ನನಗೆ ತುಂಬ ಇಷ್ಟ ಎಂದನು. ಮನಸ್ಸಿನ ಮಾತು ಹೇಳಿಬಿಟ್ಟಿದ್ದನು. ಅವರಮ್ಮ ಸಿಡುಕುಮೂತಿ ಮಗನ ಬಾಯಲ್ಲಿ ಈ ಮಾತು ಕೇಳಿ ಖುಷಿಯಾಗಿದ್ದರು. ಹಾಗಂದ್ರೆ ಏನು ಎಂದು ಕೇಳಿದರು ಅವರಮ್ಮ. ಹಾಗಂದ್ರೆ ನೀವು ಸೊಸೆ ಹುಡ್ಕೊಳ್ಳೋಕೆ ತುಂಬ ಶ್ರಮ ತಗೋಬೇಡಿ, ನಾನೇ ನಿಮಗೆ ಸೊಸೆ ಹುಡ್ಕೊಂಡು ಬಂದಿದ್ದೀನಿ ಅಂತ ಎಂದಿದ್ದನು ರಾಘವ್. ಅವರಮ್ಮನಿಗೂ ಫುಲ್ ಖುಷಿಯಾಗಿತ್ತು. ಸದ್ಯ ನಿನಗೂ ಮದುವೆ ಬಗ್ಗೆ ಗಮನ ಬರುವಂತೆ ಸೆಳೆದಿದ್ದಾಳಲ್ಲ, ಯಾವಾಗ ಕರ್ಕೊಬಂದು ನಮ್ಮನ್ನು ನೇರ ಭೇಟಿ ಮಾಡಿಸ್ತೀಯಾ, ಯಾವಾಗ ಬರ್ತೀಯಾ ಮನೆಗೆ ಎಂದಿದ್ದರು. ಅಮ್ಮ ಇನ್ನೂ ಟೈಮ್ ಇದೆ, ಇವಾಗ ಅವಳು ನನ್ನನ್ನು ಒಪ್ಪಿದ್ದಾಳೆ, ಯಾವಾಗಲೇ ಮನೆಗೆ ಚೆನ್ನಾಗಿರಲ್ಲ, ಎಲ್ಲದಕ್ಕೂ ಸಮಯ ಬೇಕು, ಅವಳಿಗೂ ಸಮಯ ನೀಡಬೇಕು ಅಲ್ವಾ? ಸರಿ, ನನಗೆ ಟೈಮ್ ಆಯಿತು, ನಾನು ಆಮೇಲೆ ಕಾಲ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದ್ದ. ವೈಶಾಖ ತನ್ನ ಫೋನ್ ನೋಡುತ್ತಾ ಖುಷಿ ಪಡೆದಿದ್ದರೆ ನೋಡಿ ಪಕ್ಕದಲ್ಲೇ ಕುಳಿತಿದ್ದ ರಣಧೀರ್ ರಾವ್, ವೈಶಾಖ ಏನಿದು ನಿಂದು ನಿನ್ನ ಮಗಂದು, ಯಾರು ಗೊತ್ತು ಗುರಿ ಇಲ್ಲದ ಹುಡುಗಿಯ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅವನು ಪ್ರೀತಿಸ್ತಿದ್ದಾನಂತೆ, ಅದಕ್ಕೆ ನೀನು ಒಪ್ಪಿಟ್ಟೆಯಂತೆ, ಸ್ವಲ್ಪನೂ ಯೋಚನೆ ಮಾಡಬೇಕು ಅನ್ನಿಸ್ಲಿಲ್ಲ ನಿನಗೆ ಎಂದರು. ಆ ಹುಡುಗಿ ನಮ್ಮ ಸ್ಟೇಟಸ್ಗೆ ಬರ್ತಾಳಾ ಇಲ್ವಾ ಎಂದು
ಅವನ ಮಾತಿಗೆ ಉತ್ತರಿಸುತ್ತಾ ವೈಶಾಖ, ಯಾವ ಸ್ಟೇಟಸ್, ಯಾವ ಹಿನ್ನೆಲೆ ನಮಗೆ ಇವತ್ತು ಸಿಕ್ಕಿದೋ ಸ್ಟೇಟಸ್ ಮತ್ತೊಂದು ದಿನ ಆ ಹುಡುಗಿಗೂ ಸಿಗಬಹುದು. ವ್ಯಕ್ತಿ ಮುಖ್ಯ ಆಗ್ತಾನೆ, ಅವನ ದುಡಿಮೆಯಲ್ಲ. ನೆನಪಿದೆಯಾ ನಿಮಗೆ, ನೀವು ಅವತ್ತೊಂದಿನ ಅರ್ಧ ರಸ್ತೆಯಲ್ಲಿ ಕುಸಿದು ಬಿದ್ದಿದ್ದು? ಅವತ್ತು ನಮ್ಮ ಲಕ್ಷಾಂತರ ರೂಪಾಯಿ ಗಾಡಿ ಕೂಡ ಕೆಟ್ಟು ಬಿದ್ದಿತ್ತು. ನನಗೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಸುತ್ತ ಒಬ್ಬರೂ ಇರಲಿಲ್ಲ ನಮಗೆ ಹೆಲ್ಪ್ ಮಾಡುವಂಥವರು. ಅವತ್ತು ನನಗೆ ಅನಿಸಿತ್ತು ದುಡ್ಡಿಗಿಂತ ಜನ ಮುಖ್ಯವೆಂದು. ಜೀವನ ನಡೆಸಲು ದುಡ್ಡು ಮುಖ್ಯ. ಹಾಗಂದು ದುಡ್ಡು ದುಡಿಯಲು ಜೀವನವೆಲ್ಲವನ್ನು ವ್ಯಯ ಮಾಡುವ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ಎಷ್ಟು ದುಡ್ಡು ಸಂಪಾದಿಸಿದ್ದರೂ ಏನೂ ಪ್ರಯೋಜನ ಇರುವುದಿಲ್ಲ. ನಮ್ಮ ಕಷ್ಟ ಮತ್ತು ಸುಖದಲ್ಲಿ ನಮಗೆ ಜನರ ಅವಶ್ಯಕತೆ ಇರುತ್ತದೆ. ಇಂದು ಜನರು ಮುಖ್ಯ, ಅವರ ಸ್ಟೇಟಸ್ ಅಲ್ಲ. ಆ ಹುಡುಗಿ ಸ್ಕೂಟಿಯಲ್ಲಿ ಅಲ್ಲಿ ಬಂದಿಲ್ಲ ಅಂದಿದ್ರೆ ನಾವು ವಾಪಸ್ ಬರುತ್ತಿದ್ವೋ ಇಲ್ವೋ? ಆ ಹುಡುಗಿ ಅಂದು ನಮ್ಮ ಮತ್ತು ನಿಮ್ಮ ದುಡ್ಡು ಅಂತಸ್ತು ನೋಡಿ ನಿಮ್ಮನ್ನು ಕಾಪಾಡೋಕೆ ಬರಲಿಲ್ಲ, ಮಾನವೀಯತೆಯಿಂದ ಬಂದಿದ್ದಳು. ಆ ಹುಡುಗಿಗೆ ಇವತ್ತು ದುಡ್ಡು ಹಣ ಯಾವುದರ ಹಿಂದೆ ನೋಡದೆ ಒಬ್ಬ ವ್ಯಕ್ತಿಯಂತೆ ಅದು ನಮ್ಮ ಸಹಾಯ ಮಾಡಿದ್ದ ಹುಡುಗಿ. ಆ ಹುಡುಗಿಯೇ ನೋಡಿ, ಅವಳು ಯಾರು ಅಂತ ಗೊತ್ತಿಲ್ಲದೆ ಅಷ್ಟು ಸಹಾಯ ಮಾಡಿದ ಈ ಹುಡುಗಿ ನಮ್ಮ ರಾಘವನ ಬಳಿಗೆ ಬಂದರೆ ಅವನ ಬಾಳಿನಲ್ಲಿ ಹೊಸ ರಾಗವೊಂದು ಹೊರಡುತ್ತದೆ. ಅವನಿಗೂ ಒಳ್ಳೆ ಬಾಳ ಸಂಗಾತಿ ಸಿಗುತ್ತಾಳೆ ಎನ್ನುವಾಗ ರಣಧೀರಿಗೆ ಅಂದು ಅನುಷ್ಕಾ ಮಾಡಿದ ಸಹಾಯ ನೆನಪಿಗೆ ಬಂದಿತ್ತು. ಏನು ಮಾತನಾಡದೆ ತನ್ನ ಪಾಡಿಗೆ ತನ್ನ ರೂಮ್ ಕಡೆ ಹೊರಟಿದ್ದರು. ಸಂಜು, ಆಕಾಶ್ ಎಲ್ಲರೂ ಈ ವಿಡಿಯೋ ನೋಡಿದ್ದರು. ಸಂಜು ಅವಳಮ್ಮನಿಗೆ ಹೇಗೆ ಹೇಳೋದು ಅನ್ನೋದು ತಿಳಿಯದಾಗಿತ್ತು. ಈ ವಿಡಿಯೋ ನೋಡಿದ್ರೆ ಅಮ್ಮ ಏನು ಮಾಡ್ಬೋದು ಅನ್ನೋ ಭಯ ಅವಳನ್ನು ಕಾಡ್ತಿತ್ತು. ಅನುಷ್ಕಾ ಕೂಡ ಈ ವಿಡಿಯೋ ನೋಡಿ ಶಾಕ್ ಆಗಿದ್ದಳು. ಅಷ್ಟರಲ್ಲಿ ಅವಳಿಗೆ ಫೋನ್ ಬಂದಿತ್ತು. ಫೋನ್ ನೋಡಿದಾಗ ಸ್ಕ್ರೀನ್ ಮೇಲೆ ಲಾಸ್ಯಾಳ ಫೋನ್ ನಂಬರ್ ಇದ್ದು ಫೋನ್ ರಿಸೀವ್ ಮಾಡಿದ ಅನುಷ್ಕಾ ಎಂದು ಕೇಳಿದ್ದಳು. ಅನುಷ್ಕಾ, ನಾನು ಇಂದು ಸಂಜೆ ಆಸ್ಟ್ರೇಲಿಯಾಕ್ಕೆ ಹೋಗ್ತಿದ್ದೀನಿ ಹೈಯರ್ ಸ್ಟಡೀಸ್ಗೋಸ್ಕರ. ಹಾಗಾಗಿ ಇವತ್ತು ನನಗೆ ಸಿಗ್ತೀಯಾ? ಆ್ಯಂಡ್ ನಿನಗೆ ಒಂದು ಸರ್ಪ್ರೈಸ್ ಕೂಡ ಕಾದಿದೆ. ಮತ್ತೆ ನಾನು ಬರೋದು 6 ತಿಂಗಳಾಗಬಹುದು ಎಂದಿದ್ದಳು ಸಂಜು. ಅನುಷ್ಕಾ ಇವಾಗ ಏನೂ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವಳು ಮೊದಲೇ ವಿಡಿಯೋ ನೋಡಿ ಶಾಕ್ ಆಗಿದ್ದಳು. ಆದರೆ ಲಾಸ್ಯಾಗೆ ಬೇಜಾರು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಹ್ಞೂ ಎಂದು ಉತ್ತರಿಸಿದಳು. ಆದರೆ ಅವಳ ಮನಸ್ಸಿನಲ್ಲಿ ಎಲ್ಲಿ ವಿಡಿಯೋ ಅತ್ತೆ ನೋಡಿದ್ರೆ ಅನ್ನೋ ಭಯ ಇನ್ನೂ ಕಾಡ್ತಾ ಇತ್ತು. ಇನ್ನೊಂದು ಕಡೆ ಲಾಸ್ಯಾ ಕಾಲೇಜ್ ಮುಗಿಸಿದ ಮೇಲೆ ಇದೇ ಮೊದಲ ಬಾರಿಗೆ ಭೇಟಿಯಾಗಲಿದ್ದಿರುವುದು. ಹಾಗಾಗಿ ಎಲ್ಲವನ್ನು ಒಂದು ಕ್ಷಣಕ್ಕೆ ಮರೆತು ಹೊರಟಿದ್ದಳು. ಆಕರ್ಷ್ಗೆ ಕಾಲ್ ಮಾಡಿ ಹಾಫ್ ಡೇ ಲೀವ್ ಕೇಳಿ ಹೋಗಿದ್ದಳು. ರಾಘವ್ ಕೂಡ ಆಫೀಸ್ಗೆ ಬಂದಿರಲಿಲ್ಲ. ಆಕರ್ಷ್ ಇವರಿಬ್ಬರು ಒಂದೆಡೆಗೆ ಮೀಟ್ ಆಗಲು ಹೋಗಿದ್ದಾರೆ ಎಂದು ಯೋಚಿಸಿದ್ದ. ರಾಘವ್ ಖುಷಿಯಲ್ಲಿದ್ದ. ಅವರ ಅಮ್ಮ ಅನುಷ್ಕಾಳನ್ನು ಒಪ್ಪಿದ್ದರು ಮತ್ತು ರಾಘವ್ ಅಮ್ಮನಿಗೂ ಗೊತ್ತಿತ್ತು. ಅವರು ಒಪ್ಪದಿದ್ದರೂ ರಾಘವ್ ಅವನ ನಿರ್ಧಾರದಿಂದ ಹಿಂದೆ ಹೋಗುವವನಲ್ಲ. ಅವನಿಗೆ ಅಷ್ಟಾಗಿ ಯಾವ ಹುಡುಗಿಯರೂ ಇಷ್ಟವಾಗುತ್ತಿರಲಿಲ್ಲ. ಅವನು ಬಯಸಿದಂತೆಯೇ ಹುಡುಗಿ ಸಿಕ್ಕಿರುವುದರಿಂದಲೇ ಅವನು ಒಪ್ಪಿದ್ದು. ಈಗೇನಾದರೂ ಇವರು ಬೇಡ ಅಂದರೂ ಅವನು ಬಿಡುವ ಮಾತಿಲ್ಲ ಎಂದು ತಿಳಿದು ಅವರಮ್ಮನೂ ಸಮ್ಮತಿಸಿದ್ದರು. ಆದರೆ ಇದ್ಯಾವುದರ ಅರಿವು ಅನುಷ್ಕಾಗೆ ಇರಲಿಲ್ಲ. ಅವಳಿಗೆ ಎಲ್ಲಿ ಈ ವಿಡಿಯೋದಿಂದ ತನ್ನ ಅತ್ತೆ ತನ್ನನ್ನು ಮನೆಯಿಂದ ಆಚೆ ಹಾಕುತ್ತಾರೋ, ಎಲ್ಲಿ ರಾಘವ್ ಇವಳನ್ನೇ ತಪ್ಪಾಗಿ ತಿಳಿಯುತ್ತಾರೋ ಎನ್ನೋ ಭಯ ಅವಳನ್ನು ಕಾಡುತ್ತಿತ್ತು. ಅನುಷ್ಕಾ ತನ್ನ ಯೋಚನೆಯೊಳಗೆ ಮುಳುಗಿಯೇ ಆಟೋ ಹಿಡಿದು ಲಾಸ್ಯಾ ತಿಳಿಸಿದ್ದ ರೆಸ್ಟೋರೆಂಟ್ ತಲುಪಿದ್ದಳು. ಲಾಸ್ಯಾ ಯಾವಾಗಲೂ ಇದೇ ಹೋಟೆಲ್ನಲ್ಲಿ ಟ್ರೀಟ್ ಕೊಡಿಸುತ್ತಿದ್ದಳು. ಅವಳಿಗೂ ಅಷ್ಟೇ ಫ್ರೆಂಡ್ಸ್ ಇರಲಿಲ್ಲ. ಇದ್ದಿದ್ದು ಅನುಷ್ಕಾ ಒಬ್ಬಳೇ. ಅನುಷ್ಕಾಗೂ ಅಷ್ಟೇ. ಹಾಗಾಗಿ ಇಬ್ಬರು ತಮ್ಮ ಖುಷಿಯ ದುಃಖದ ವಿಚಾರಗಳನ್ನು ಶೇರ್ ಮಾಡಿಕೊಳ್ಳುತ್ತಿದ್ದರು. ಆಗಾಗ ಅನುಷ್ಕಾ ತನ್ನ ಏರಿಯಾದ ಪೆಟ್ಟಿಗೆ ಅಂಗಡಿಯಲ್ಲಿ ಟ್ರೀಟ್ ಕೊಡಿಸುತ್ತಿದ್ದರೆ ಲಾಸ್ಯಾ ಈ ದೊಡ್ಡ ರೆಸ್ಟೋರೆಂಟಲ್ಲಿ ಟ್ರೀಟ್ ಕೊಡಿಸುತ್ತಿದ್ದಳು. ಹೋಟೆಲ್ನ 2ನೇ ಮಂಜಿಲಿನ ಕಾರ್ನರ್ ಸೀಟ್ ಬುಕ್ ಮಾಡಿದ್ದಳು ಲಾಸ್ಯಾ. ಅವಳು ಕೈಯಲ್ಲಿದ್ದ ವಾಚ್ ನೋಡುತ್ತಲೇ ಮುಂದೆ ಇರುವ ವ್ಯಕ್ತಿಯನ್ನು ನೋಡುತ್ತಾ, ಇಷ್ಟೊತ್ತಿಗಾಗಲೇ ಬರಬೇಕಿತ್ತಲ್ವಾ, ಅನುಷ್ಕಾ ಯಾಕೆ ಇನ್ನೂ ಬಂದಿಲ್ಲ ಎನ್ನುತ್ತಾ ಗಾಜಿನ ಕಿಟಕಿಯಿಂದ ರೆಸ್ಟೋರೆಂಟ್ ಆಚೆ ಕಣ್ಣಾಡಿಸಿದ್ದಳು. ಬರ್ತಾಳೆ ಬಿಡು ಎನ್ನುತ್ತಾ ಮುಂದೆ ಇದ್ದ ಐಸ್ ಕ್ರೀಮ್ ಬಾಯಲ್ಲಿ ಇಟ್ಟಿದ್ದ. ಲಾಸ್ಯಾ ಫೋನ್ ಕೈ ಜಾರಿ ನೆಲಕ್ಕೆ ಬಿದ್ದಿತ್ತು. ಅದನ್ನು ತೆಗೆದುಕೊಳ್ಳಲು ಹೋಗಿದ್ದ ಲಾಸ್ಯಾಳ ಹಣೆಗೆ ಟೇಬಲ್ ತಾಗಿತ್ತು. ಅವಳ ಮುಂದೆ ಇದ್ದ ವ್ಯಕ್ತಿ ಎದ್ದು ಬಂದು ಅವಳ ಹಣೆ ಸವರುತ್ತಿದ್ದನು. ಮುಂದೆ ಏನಾಗಬಹುದು? ಆ ವ್ಯಕ್ತಿ ಯಾರು? ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.